ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿ ಗ್ರಾಮ ದೇವತೆ ಏಳುಗಾರು ಅಕ್ಕಮಯ್ಯ ದೇವಿಯ ವಾರ್ಷಿಕೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಕಾಯೆತ್ಲು ಪರಿಷೆ ಜಾತ್ರೆ ನಡೆಯಿತು. ಜಾತ್ರೆಯ ಅಂಗವಾಗಿ ಆಯೋಜಿಸಿದ ರೋಚಕ ಕಾಯೆತ್ಲು ಸ್ಪರ್ಧೆ ಸಾವಿರಾರು ಜನರ ಗಮನ ಸೆಳೆಯಿತು. ಜಾತ್ರೆಯಲ್ಲಿ ವಿಶೇಷ ಆಕರ್ಷಣೆಯಾಗಿದ್ದ 60 ಅಡಿ ಎತ್ತರದ ಒತ್ಲು ಮರದ ಮೇಲೆ ಕಟ್ಟಿಹಾಕಿದ ತೆಂಗಿನಕಾಯಿಯನ್ನು ಒಡೆಯುವ ಸ್ಪರ್ಧೆ ಜನರನ್ನ ರಂಜಿಸಿತು. ದೊಡ್ಡ ಚಕ್ರದ ವ್ಯವಸ್ಥೆಯಲ್ಲಿ ಹಲವಾರು ಕುಳಿತುಕೊಂಡು ಮೇಲ್ಭಾಗದಲ್ಲಿ ಕಟ್ಟಿ ಹಾಕಿದ ತೆಂಗಿನಕಾಯಿಯನ್ನು ಹಗ್ಗದ ಮೂಲಕ ವೇಗವಾಗಿ ತಿರುಗಿಸುತ್ತಿದ್ದರು. ಕೆಳಭಾಗದಲ್ಲಿ ಸ್ಪರ್ಧಿಗಳು ಉದ್ದನೆಯ ಕಡ್ಡಿಗಳ ಸಹಾಯದಿಂದ ತಿರುಗುತ್ತಿದ್ದ ತೆಂಗಿನಕಾಯಿಯನ್ನು ಒಡೆಯಲು ಹರಸಾಹಸಪಟ್ಟ ದೃಶ್ಯ ರೋಚಕತೆಯನ್ನ ಹೆಚ್ಚಿಸಿತು. ತೆಂಗಿನಕಾಯಿ ತಿರುಗುವಾಗ ವೇಗ ಹೆಚ್ಚಾದಂತೆ ಅದನ್ನು ಒಡೆಯುವುದು ಕಷ್ಟಕರವಾಗುತ್ತಿತ್ತು. ಸ್ಪರ್ಧಿಗಳ ಚಾತುರ್ಯ ಮತ್ತು ಸಾಹಸಕ್ಕೆ ಜನರು ಚಪ್ಪಾಳೆ ತಟ್ಟಿದ್ರು. ಸ್ಥಳೀಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ಜನರು ಈ ವಿಶಿಷ್ಟ ಸ್ಪರ್ಧೆಯನ್ನ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಏಳುಗಾರು ಅಕ್ಕಮಯ್ಯ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಭಕ್ತರು ದೀಪ ಬೆಳಗಿ ಉತ್ತಮ ಮಳೆ ಹಾಗೂ ಉತ್ತಮ ಬೆಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಗ್ರಾಮೀಣ ಸಾಂಪ್ರದಾಯಿಕ ಸಂಸ್ಕೃತಿಯ ಪ್ರತ್ಯೇಕವಾಗಿರುವ ಈ ಕಾಯೆತ್ಲು ಜಾತ್ರೆಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಜನರನ್ನ ಆಕರ್ಷಿಸುತ್ತಿದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿವಿಧ ಅಂಗಡಿಗಳು, ಆಟಿಕೆ ಮಳಿಗೆಗಳು ಹಾಗೂ ಗ್ರಾಮೀಣ ಆಹಾರ ಮಳಿಗೆಗಳು ಜನರಿಂದ ಕಿಕ್ಕಿರಿದು ತುಂಬಿದವು. ಮಕ್ಕಳು ಹಾಗೂ ಯುವಕರು ಉತ್ಸಾಹದಿಂದ ಜಾತ್ರೆಯಲ್ಲಿ ಭಾಗವಹಿಸಿದರೆ ಹಿರಿಯರು ಸಂಪ್ರದಾಯದ ಆಚರಣೆಯನ್ನು ನೋಡಿ ಸಂತಸ ಪಟ್ಟರು. ಒಟ್ನಲ್ಲಿ ಗುಡಿಬಂಡೆಯಲ್ಲಿ ನಡೆದ ಕಾಯೆತ್ಲು ಜಾತ್ರೆ ಗ್ರಾಮೀಣ ಸಾಂಸ್ಕೃತಿಕ ಮತ್ತು ಭಕ್ತಿಭಾವದ ಜೊತೆಗೆ ರೋಚಕ ಸ್ಪರ್ಧೆಯ ಮೇಳೈಸುವಿಕೆಯಿಂದ ವಿಶೇಷ ಮೆರುಗು ಪಡೆದಿದ್ದು ಜನರಲ್ಲಿ ಭಾರಿ ಸಂಭ್ರಮ ಮೂಡಿಸಿತು.